ಮತ್ತು ಕಲಿಕಾರ್ಥಿಗಳೇ, ಇವತ್ತು ಇಂಗ್ಲೀಷ್ನಲ್ಲಿ ಅಬ್ಜೆಕ್ಟಿವ್ ಕೇಸ್ ಮತ್ತು ಪಾಸೆಸಿವ್ ಕೇಸ್ ಆರ್ ಜೆನೆಟಿವ್ ಕೇಸ್ ಅಂತೇಳಿ ಅದ್ರ ಬಗ್ಗೆ ಪಾಠ ತೊಗೊಂಡಿದ್ದೇವೆ. ನಮ್ಮ ವಾಕ್ಯ ಸಂಗಮ ಯೂಟ್ಯೂಬ್ ಚಾನಲ್ನಲ್ಲಿ ಇಂದು ಕೇಸಸ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ನಿಮಗೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಕೇಸ್ ಬಗ್ಗೆ ಹೇಳಿರಲಿಲ್ಲ, ಮತ್ತು ಪಾಸೆಸಿವ್ ಕೇಸ್ನಲ್ಲಿ ಕೂಡ ಹೇಳಿರಲಿಲ್ಲ. ಈ ಕೇಸಸ್ ಅಂದರೆ ಕನ್ನಡದಲ್ಲಿ ವಿಭಕ್ತಿ ಅಂತ ಏನು ಹೇಳ್ತೀವಿ, ಅದರಲ್ಲಿ 8 ವಿಭಕ್ತಿಗಳನ್ನ ನಾವು ನೋಡ್ತೀವಿ. ಆದರೆ ಇಂಗ್ಲೀಷ್ನಲ್ಲಿ ನೋಡ್ತಕ್ಕಂಥದ್ದು 3 ವಿಭಕ್ತಿಗಳು ಮಾತ್ರ. ಅದರಲ್ಲಿ ನಾಮಿನೇಟಿವ್ ಕೇಸ್, ಎರಡನೇದು ಅಬ್ಜೆಕ್ಟಿವ್ ಕೇಸ್, ಮೂರನೇದು ಅಂದರೆ ವಿಭಕ್ತಿಗೆ ಹೋದಾಗ ಕನ್ನಡಕ್ಕೆ ಅದು 6ನೇ ವಿಭಕ್ತಿ ಆಗ್ತದೆ, ಪೊಸೆಸಿವ್ ಕೇಸ್ ಅಂತೇಳಿ. ಇಲ್ಲಿ 3 ವಿಭಕ್ತಿಗಳನ್ನ ಮಾತ್ರ ನಾವು ಕನ್ಸಿಡರ್ ಮಾಡೋಕ್ಕೆ ಸಾಧ್ಯ ಇದೆ ಇಂಗ್ಲೀಷ್ನಲ್ಲಿ. ಇನ್ನು ಉಳಿದಿವನ್ನೆಲ್ಲ ನಾವು ಪ್ರೊಪೋಸಿಷನ್ನಲ್ಲಿ ನೋಡ್ಬೋದು. ನಾವು ಅವು ವಿಭಕ್ತಿಗಳು ಅನ್ನೋದಕ್ಕೆ ಬರೋದಿಲ್ಲ. ಅದನ್ನು ಮುಂದಿನ ಪಾಠಗಳಲ್ಲಿ ಮತ್ತು ವಾಕ್ಯ ರಚನೆಗಳಲ್ಲಿ ನಾನು ಅದನ್ನ ವಿವರಿಸ್ತಾ ಮತ್ತು ಅದರ ಬಗ್ಗೆ ತುಂಬ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾವು ಇನ್ ಈಚ್ ಆಫ್ ದಿ ಸೆಂಟೆನ್ಸ್ ದ ನೌನ್ ಪೆನ್ ಈಸ್ ದ ಅಬ್ಜೆಕ್ಟ್ ಆಫ್ ಗೇವ್. ಈ ವಾಕ್ಯವನ್ನು ನಾವು ತಗೊಂಡಾಗ ಈ ವಾಕ್ಯದಲ್ಲಿ ರವಿ ಗೇವ್ ಎ ಪೆನ್. ರವಿ ನಾಮಿನೇಟಿವ್ ಕೇಸ್ ಆಗ್ತಾನೆ. ಆ ವ್ಯಕ್ತಿಯಲ್ಲಿ ಕೆಲಸವನ್ನು ಮಾಡ್ತಾವನೆ, ಕೊಡೋದು ಒಂದನ್ನು, ಅವನು ಪೆನ್ನನ್ನು ಕೊಟ್ಟ ಅಂತೇಳಿ ನಾವು ಇಲ್ಲಿ ಅರ್ಥವನ್ನು ಮಾಡ್ಕೋತಾ ಇದ್ದೀವಿ. ರವಿಗೆ ಮೋಹನ್ ಎ ಪೆನ್. ಆದರೆ ರವಿ ಇಲ್ಲಿ ಯಾರಿಗೆ ಕೊಟ್ಟ ಅನ್ನೋದನ್ನ ನಾವು ಇಲ್ಲಿ ಪ್ರಶ್ನೆ ಹಾಕೋಬೋದು. ಆದರೆ ರವಿ ಕೊಡ್ತಾ ಇರ್ತಕ್ಕಂಥ ಕೊಟ್ಟಂಥ ಪೆನ್ನು ಮೋಹನ್ಗೆ ಅನ್ನೋದಿಲ್ಲ ನಮಗೆ ಅರ್ಥ ಆಗ್ತದೆ. ರವಿ ಗೇವ್ ಮೋಹನ್ ಎ ಪೆನ್. ಒಂದು ಪೆನ್ನನ್ನು ರವಿಯು ಮೋಹನಿಗೆ ಕೊಟ್ಟ ಎಂಬ ಅರ್ಥವನ್ನು ಹೇಳ್ತಿದೆ. ಹಾಗೆ ಇನ್ ಸೆಕೆಂಡ್ ಸೆಂಟೆನ್ಸ್ ವಿ ಆರ್ ಟೋಲ್ಡ್ ದಟ್ ಮೋಹನ್ ವಾಸ್ ದ ಪರ್ಸನ್ ಟು ಹೂಮ್ ರವಿ ಗೇವ್ ಎ ಪೆನ್. ಅಂದರೆ ಟು ಹೂಮ್ ರವಿ ಗೇವ್ ಎ ಪೆನ್ ಅಂದರೆ ಯಾರಿಗೆ ರವಿ ಪೆನ್ನನ್ನು ಕೊಟ್ಟ ಅನ್ನೋದನ್ನ ವಿವರಿಸ್ತಕ್ಕಂಥದ್ದು ಎರಡನೇ ಸೆಂಟೆನ್ಸಲ್ಲಿ ನೀವು ಅರ್ಥವನ್ನು ನಾವು ಮಾಡ್ಕೋಬೋದು. ದ ನೌನ್ ಮೋಹನ್ ಈಸ್ ಕಾಲ್ಡ್ ದ ಇಂಡೈರೆಕ್ಟ್ ಅಬ್ಜೆಕ್ಟ್ ಆಫ್ ದ ವರ್ಕ್ ಗೇವ್. ಅದರಿಂದ ಇಲ್ಲಿ ಮೋಹನ್ ಅನ್ನೋದು ಇಂಡೈರೆಕ್ಟ್ ಅಬ್ಜೆಕ್ಟ್ ಆಗಿ ಇಲ್ಲಿ ಗೇವ್ ಅನ್ನೋ ವರ್ಗಕ್ಕೆ ಬಂದಿದೆ. ಪೆನ್ನು ಇಲ್ಲಿ ಡೈರೆಕ್ಟ್ ಅಬ್ಜೆಕ್ಟ್ ಆಗಿ ಇದೆ. ಡೈರೆಕ್ಟ್ ಅಬ್ಜೆಕ್ಟ್ ಅಂದರೆ ಏನು ಅಂದರೆ, ನಾನು ಏನು ಕೆಲಸವನ್ನು ಮಾಡ್ತೀವೋ ಆ ಕೆಲಸಕ್ಕೆ ಅನ್ನು ಎಂಬ ಅರ್ಥದಲ್ಲಿ ಬರ್ತಕ್ಕಂಥದ್ದು ಒಂದು ಈ ಪೆನ್ನು ಅನ್ನೋದು. ಯಾರಿಗೆ ಅನ್ನೋ ಅರ್ಥದಲ್ಲಿ ಬಂದಾಗ ಇದು ಇಂಡೈರೆಕ್ಟ್ ಅಬ್ಜೆಕ್ಟ್ ಆಗ್ತದೆ. ಮೋಹನ್ಗೆ ಕೊಟ್ಟ ಅನ್ನೋದು ಇಲ್ಲಿ ನಿಮಗೆ ಕ್ಲಿಯರ್ ಆಗ್ತದೆ. ಇಷ್ಟನ್ನ ನೀವು ನೋಡ್ಕೋಬೇಕು. ಆದರೆ ದ ನೌನ್ ಮೋಹನ್ ಈಸ್ ಕಾಲ್ಡ್ ದ ಇಂಡೈರೆಕ್ಟ್ ಆಫ್ ದ ವರ್ಕ್ ಗೇವ್. ದ ನೌನ್ ಪೆನ್ ದ ಆರ್ಡಿನರಿ ಅಬ್ಜೆಕ್ಟ್ ಈಸ್ ಕಾಲ್ಡ್ ದ ಡೈರೆಕ್ಟ್ ಅಬ್ಜೆಕ್ಟ್. ಅದನ್ನೇ ಇಲ್ಲಿ ಆರ್ಡಿನರಿನ ಒಂದನ್ನು ತಗೊಂಡಾಗ ಇದು ಡೈರೆಕ್ಟ್ ಅಬ್ಜೆಕ್ಟ್ ಆಗಿದೆ ಅನ್ನೋದು ನಮಗೆ ಅರ್ಥ ಆಗ್ತದೆ. ರವಿ ಗೇವ್ ಎ ಪೆನ್ ಅನ್ನೋದು ಈ ವಾಕ್ಯದಲ್ಲಿ. ದಿಸ್ ಈಸ್ ಮೋಹನಾಸ್ ಪೆನ್. ಮೋಹನಾಸ್ ಪೆನ್, ದ ಪೆನ್ ಬಿಲಾಂಗ್ ಟು ಮೋಹನ್. ದಿ ಫಾರ್ಮ್ ಆಫ್ ದ ನೌನ್ ಮೋಹನ್ ಈಸ್ changed to Mohanas to show ownership or possession. The noun Mohanas is therefore said to be in the possessive or genitive case. ಪೊಸೆಸಿವ್ ಅಂದರೆ ಇಲ್ಲಿ ಸಾಮ್ಯತೆಯನ್ನು ತೋರಿಸ್ತಕ್ಕಂಥದ್ದು. ಯಾರ್ದು ಆ ವಸ್ತು, ಆ ವ್ಯಕ್ತಿ ಯಾರವ, ಯಾರಿಗೆ ಸಂಬಂಧಪಟ್ಟವನು ಅಂತ ಹೇಳ್ತಕ್ಕಂಥದ್ದೇ ಈ ಪೊಸೆಸಿವ್ ಕೇಸ್. ಇದನ್ನು ನಾವು ಸಾಮ್ಯ ಅಂದರೆ ಯಾರ ಸಂಬಂಧದ್ದು, ಅದು ಯಾರಿಗೆ ಸೇರಿದ್ದು ಅನ್ನೋದನ್ನ ಅರ್ಥವನ್ನು ಹೇಳ್ತಕ್ಕಂಥ ಪೊಸೆಸಿವ್ ಕೇಸ್.